ಮೇರಾ ಫೈಸಲ್ಲ ಅದು ಕೂಡ ಸಂಜಯ್ ದತ್ ಫಸ್ಟ್. ಅದೇನೆ ನಾನು ಸಂಜು ಭಾಳ ಕ್ಲೋಸ್ ಫ್ರೆಂಡ್ಸು. ಆ್ಯಕ್ಚುಲಿ ಸಂಜಯ್ ದತ್ ನನ್ನ ರೂಮಲ್ಲೇ ಮಲಗ್ತಿದ್ದೆ. ಇವತ್ತು ಹೇಗಿದ್ದಾರೆ ಸರ್? ಇವತ್ತು ಆಗಿದ್ದಾರೆ. ಮೊನ್ನೆ ಶೂಟಿಂಗಲ್ಲಿ ಹೋಗಿ ಮೀಟ್ ಮಾಡಿ ಬಂದೆ. ಸರ್ ಏನಾದರೂ ಡೂ ಇಟ್, ಐ ವಿಲ್ ಕಮ್ ಆ್ಯಂಡ್ ಆ್ಯಕ್ಟ್ ಅಂತ ಹೇಳಿದ್ರು. ನೋಡ್ತೀನಪ್ಪ, ಅದರ ಕತೆ ಬಂದರೆ ಹೇಳ್ತೀನಿ ಅಂತ ನಾನು ಮೊನ್ನೆ ಪ್ರೇಮ್ ಅವರ ಚಿತ್ರಕ್ಕೆ KD ಸಿನಿಮಾಗೆ ಹೋಗಿ ಮಾತಾಡಿಸ್ಕೊಂಡು, ನಾನು ಆದಿತ್ಯನಿಗೆ ತುಂಬ ಫ್ಯಾನು. ಯಾರು ಸಂಜಯ್ ದತ್ ಅಂದರೆ ಅವನಿಗೆ ಪ್ರಾಣ. ಇಷ್ಟ. ಸರಿ, ಕರ್ಕೊಂಡೋಗಿ ಒಂದು ಫೋಟೋ ತೆಗೆಸಿ ಅಲ್ಲೇ ಕಾಫಿ ಊಟ ಮಾಡಿ ಬಂದ್ವಿ. ಇವತ್ತು ನನಗೆಲ್ಲ ಚೆನ್ನಾಗಿದ್ದಾರೆ. ಈಗ ನಂಗೆ ಹೇಮಾ ಮಾಲಿನಿನೂ ಫೋನ್ ಮಾಡ್ತಿರ್ತಾರೆ, ನಾನು ಮಾಡ್ತಾಯಿರ್ತೀನಿ. ರೇಖಾ ಅವ್ರಿಗೂ ಅವಾಗವಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಈ ಸರಿ ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅವ್ರು ಊರ್ಲಿರಲಿಲ್ಲ, ಇಲ್ಲದೆ ಕರೆಸಿರುವೆ. ಅವಾಗ ಈ ಥರ ಕನೆಕ್ಷನ್ ಇದ್ದಾರೆ ಎಲ್ಲರೂ. ಸೂಪರ್. ಯಾರೂ ಮರ್ತಿಲ್ಲ. ಇಲ್ಲ ಇಲ್ಲ. ಶರಾರ ಮೂವಿ ನೆನ್ಪು ಮಾಡ್ಕೊಳ್ಳಿ ಸರ್. ಶರಾರ ನಾನು ಮೇರಿ ಆವಾಸ್ನು ಹಿಂದಿ ನಾನೇ ಡೈರೆಕ್ಟ್ ಮಾಡಿದೆ. ಅದರಲ್ಲಿ ಪಾಪ ನಮ್ಮ KCN ಚಂದ್ರು ರೈಟ್ಸ್ ಕೊಡುವಾಗಲೇ, ಬಾಬು ಡೈರೆಕ್ಟ್ ಮಾಡಿದ್ರೆ ಮಾತ್ರ ನಾವು ರೈಟ್ಸ್ ಕೊಡ್ತೀವಿ, ಬೇರೆ ಡೈರೆಕ್ಟ್ರಿಗೆ ಕೊಡಲ್ಲ ಅಂತ. ಕೊನೆಗೆ ಜಿತೇಂದ್ರ, ಆಮೇಲಿಂದ ಪದ್ಮಾಲಯದವರು, ಯಾರು ಈ ಮಹೇಶ್ ಬಾಬು ಅವ್ರ ತಂದೆ ಕೃಷ್ಣ, ನಾನು ಅವರು 3 ಪಿಕ್ಚರ್ ಮಾಡಿದ್ದೀನಿ. ಈ ಮಹೇಶ್ ಬಾಬುನ ಚಿಕ್ಕವನಿದ್ದಾಗಲೇ ನಾನು ಕೇಳಿದ್ದೆ ಅವ್ರಿಗೆ, ಒಂದು ಚಿಲ್ಡ್ರನ್ಸ್ ಫಿಲಮ್ ಮಾಡ್ತೀನಿ ಕೊಡಿ, ಸಿಂಹದ ಮರಿ ಸೈನ್ಯ ಆ ಥರದ್ದು ಅಂತ. ಮಾಡೋಣ ಅಂತಿದ್ರು, ಅದೇನೋ ಆಗಲಿಲ್ಲ. ಸೊ ಅವರು ಎಲ್ಲನೂ ಬಾಬುನೇ ಮಾಡಲಿ ಅಂಥೇಳಿ ಮಾಡಿದಾಗ, ನಾನು ಆ ಪ್ರೆಗ್ನೆಂಟ್ ಲೇಡಿನ ಒದೆಯೋ ಸೀನ್ ಇತ್ತಲ್ಲ, ಅದನ್ನು ತೆಗಿಬೇಕಾಗಿತ್ತು. ಅಲ್ಲಿವರೆಗೂ ಹೇಮಾ ಮಾಲಿನಿ ಯಾರಿಗೂ ಹೇಳಿರಲಿಲ್ಲ ಆಕೆ ರಿಯಲಿ ಪ್ರೆಗ್ನೆಂಟ್ ಅಂತ. ಹೌದಾ? ನನಗೆ ಶೂಟಿಂಗಲ್ಲಿ ಕರೆದ್ಬಿಟ್ಟು, ಕಮ್, ಐ ವಾಂಟ್ ಟು ಟಾಕ್ ಟು ಯು ಅಂತ ಕ್ಲೋಸ್. ಯಾಕಂದ್ರೆ ನಾನು ಪ್ರತಿಯೊಬ್ಬ ಆರ್ಟಿಸ್ಟಿಗೆ ನಾನು ಯಾವಾಗ ಸೆಟ್ಟಿಗೆ ಬಂದರೂ ಅವ್ರು ಒಂದು ಒಳ್ಳೆ ಗುಡ್ ಬುಕ್ಸ್ ಎಲ್ಲ ಇಡ್ತಾರೆ ನನ್ನ ಹತ್ರ. ಯಾಕೆಂದರೆ ನನಗೆ ಗೊತ್ತು, ಯಾಕಂದರೆ ಅವ್ರ ವೀಕ್ನೆಸ್ ಏನು, ಅವ್ರ ಪ್ಲಸ್ ಏನು, ಅವ್ರ ಮೈನಸ್ ಏನು. ಆಮೇಲೆ ಕಾನ್ಫ್ರಂಟೇಷನ್ ಹೋಗಬಾರ್ದು ಯಾವಾಗಲೂ. ನಾವು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದೇ ಅದೊಂದು ದೊಡ್ಡ ಆರ್ಟ್. ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಎಂತೆಂಥ ಆರ್ಟಿಸ್ಟ್ ಇರಲಿ. ನಾನು ದಿಲೀಪ್ ಕುಮಾರ್ ಅಂತವ್ರನ್ನ ಆ್ಯಕ್ಟ್ ಮಾಡಿಸಿದ್ದೀನಿ. ಹಿಂದಿ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟೊಂದು ಜೋಕ್ಗಳೆಲ್ಲ ಇದೆ. ಅಂಥದ್ದವ್ರನ್ನೆಲ್ಲ, ಶತ್ರುಘ್ನ ಸಿನ್ಹಾ. ಹೀಗಿದ್ದಾಗ ನನಗೆ ಹೇಳಿದ್ರು, ಐ ಆಮ್ ಕ್ಯಾರಿಂಗ್ ಅಂದರು. ನನಗೆ ಹಿಂಗಪ್ಪ, ಆ ಸೀನ್ ಹಂಗೆ ತೆಗಿಲೇಬೇಕು, ಏಕೆಂದರೆ ಕನ್ನಡ ತೆಗೆದಿರೋದಕ್ಕಿಂತ ಜಾಸ್ತಿ ಇರಬೇಕು ಹಿಂದಿಗೆ ಅಂತ. ಕೊನೆ ನಾನು ಹೇಳಿದೆ, ಹೆಂಗೆ ಮೇಡಮ್ ನೋಡಿ ಇಷ್ಟು ಸೀನ್ ಇದೆ ಅಂತ ತೋರಿಸ್ದೆ, ಇಷ್ಟು ಶಾರ್ಟ್ಸ್ ತೆಗಿಲೇಬೇಕಲ್ಲ ಅಂತ. ನೋ, ಯು ಸಮ್ಮೌ ಮ್ಯಾನೇಜ್. ಕೆಲವು ಕ್ಲೋಸಪ್ಸು ಅವು ಇವು ನಾನು ಕೊಡ್ತೀನಿ ಅಂತ. ಕೊನೆಗೆ ನಾನು ಯಾರಿಗೂ ಹೇಳಲಿಲ್ಲ. ಅವರ ಶೂಟಿಂಗ್ ಸಾಯಂಕಾಲನೇ ಮೇಡಮ್ಗೆ ನಾವು ಹುಷಾರಿಲ್ಲ ಅಂತ ಪ್ಯಾಕಪ್ ಮಾಡಿಬಿಟ್ಟು, ಆಮೇಲಿಂದ ಅವರು ಶೇಷಗಿರಿ ರಾವ್ ಅಂತಿದ್ದರು, ಅವರು ಕೃಷ್ಣ ಅವ್ರು ಹೇಳಿದೆ, ಸರ್ ಈ ಥರ ಇದೆ, ಈಗ ನಮ್ಗೊಂದು ಡೂಪ್ಲಿಕೇಟ್ ಬೇಕು, ಸೇಮ್ ಹೇಮಾ ಮಾಲಿನಿ ಥರನೇ ಬ್ಯಾಕಿಂದ ಎಲ್ಲ ಇರೋದು, ಇನ್ನೊಂದು ಡ್ರೆಸ್ ಹೊಲಿಸಿ ಅಂಥೇಳಿ ಆಕೆನ ತೊಗೊಂಬಂದು ಆ ಒದೆಯೋ ಶಾಟು ಎಲ್ಲ ಕ್ಯಾಮಫ್ಲೇಜ್ ಮಾಡಿ ಕ್ಯಾಮ್ರಾದಲ್ಲಿ ಈ ಕಡೆ ಆ ಕಡೆ ತೆಗೆದು ಹೇಮಾ ಮಾಲಿನಿ ಕ್ಲೋಸಪ್ಸ್ ಹಾಕಿ ಗೊತ್ತಾಗ್ದಂಗೆ ಶೂಟ್ ಮಾಡಿದ್ವಿ. ಆಕೆಗೆ ಭಾಳ ಇಷ್ಟ ಆಗೋಯ್ತು ಶೂಟ್ ಮಾಡಿದ್ದು, ಯಾರಿಗೂ ಗೊತ್ತಾಗ್ದಂಗೆ ಶೂಟ್ ಮಾಡಿದೆ ಅಂತ. ಕೊನೆಗೆ ಒಂದು ದಿವಸ ನನ್ನ ಕೈನಲ್ಲಿ ನಾನು ಯಾವುದಾದ್ರು ಪುಸ್ತಕ ಓದ್ತಾ ಇರ್ತೀನಿ. ಸೆಕೆಂಡ್ ಲೇಡಿ ಅಂತ ಒಂದು ಇರ್ವಿಂಗ್ ವ್ಯಾಲೆಸ್ ಪುಸ್ತಕ ಓದ್ತಾ ಇದ್ದೆ. ಅವರು ಅದೇ ಓದ್ತಾಯಿದ್ರು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವ ಅಂದರೆ, ಹೌದು ತುಂಬ ಚೆನ್ನಾಗಿದೆ, ವೈ ಕಾಂಟ್ ಯು ಮೇಕ್ ಎ ಫಿಲಮ್ ಟು ಮೀ ಅಂದರು. ಓಕೆ ಮೇಡಮ್, ಅದಕ್ಕೆ ಅಂತೇಳಿ ನನ್ನ 2ನೇ ಫಿಲಮು ಹಿಂದಿ ನನಗೆ ಹೇಮಾ ಮಾಲಿನಿನೇ ಕೊಟ್ಟರು. ಶರಾರದಲ್ಲಿ ಹೇಮಾ ಮಾಲಿನಿ ಡ್ಯುಯಲ್ ರೋಲು, ರಾಜ್ಕುಮಾರ್, ಶತ್ರುಘ್ನ ಸಿನ್ಹಾ ಎಲ್ಲ ದೊಡ್ಡ ಇದು. ಎಂಟೈರ್ ಫಿಲಮ್ ವಾಸ್ ಶಾಟ್ ಇನ್ ಬ್ಯಾಂಗ್ಳೂರ್, ಮೈಸೂರು, ಬಾಂಬೆ ಮತ್ತು ಕಾಶ್ಮೀರಲ್ಲಿ. ಆ್ಯಂಡ್ ಇಟ್ ವಾಸ್ ಎ ವೆರಿ ಗುಡ್ ಫಿಲಮ್.